ಜೈಲುವಾಸಿ ನಟ ದರ್ಶನ್ಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಸಾಲು ಸಾಲು ಹಿನ್ನಡೆಗಳ ನಡುವೆ ತುಸು ನಿಟ್ಟುಸಿರು ಬಿಟ್ಟಂತ ರೇಣುಕಾಸ್ವಾಮಿಯ ಕೊಲೆ ಆರೋಪಿ ದರ್ಶನ್ ಈಗಾಗಲೇ ಏನು ದರ್ಶನ್ ವಿಚಾರಣೆ ಏನು ನಡೀತಾ ಇದೆಯಲ್ಲ, ಅದರಲ್ಲಿ ಸಾಕ್ಷಿಗಳ ಟ್ರಯಲ್ ಕೂಡ ನಡೀತಾ ಇದೆ. ಇದರಲ್ಲಿ ಯಾರ ಸಾಕ್ಷಿ ಟ್ರಯಲ್ನಲ್ಲಿ ಯಾವ ರೀತಿಯಾಗಿ ಸಿಕ್ಕಾಕೊಳ್ತಾರೆ ದರ್ಶನ್ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಟೆನ್ಷನ್, ಮತ್ತೊಂದು ಕಡೆ ಜೈಲುವಾಸಿ ನಟ ದರ್ಶನ್ಗೆ ಇದೀಗ ಸಾಲು ಸಾಲು ಹಿನ್ನಡೆಗಳ ನಡುವೆ ತುಸು ನಿಟ್ಟುಸಿರು ಬಿಟ್ಟಿರುವಂತ ವಿಚಾರ. ಯಾಕೆ ಅಂತ ಅಂದ್ರೆ ಈಗಾಗಲೇ ಸಾಕ್ಷಿಗಳ ಟ್ರಯಲ್ ನಡೀತಾ ಇದೆ. ಇದರಲ್ಲಿ ದರ್ಶನ್ ಸಿಕ್ಕಾಕಿಕೊಳ್ಳುವಂತಹ ಹಲವಾರು ಘಟನೆಗಳಿದ್ದಾವೆ, ಹಲವಾರು ಸಾಕ್ಷಿಗಳಿದ್ದಾವೆ ಅನ್ನುವಂಥದ್ದು ಕೂಡ ಒಂದಿಷ್ಟು ತಿಳಿದಿರುವಂತಹ ವಿಚಾರ. ಪ್ರಾಸಿಕ್ಯೂಷನ್ಗೆ ಬಿಗ್ ಹಿನ್ನಡೆ ಆಗಿದೆ ಇವತ್ತು. ಅಸಲಿಗೆ ಕೋರ್ಟ್ ಅಲ್ಲಿ ಆಗಿದ್ದೇನು? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ದರ್ಶನ್ ಸುದ್ದಿಯನ್ನ ತೋರಿಸ್ತಾ ಇದ್ವಿ. ಏನಾಯ್ತು ಏನಿಲ್ಲ, ಸಾಕ್ಷಿಗಳ ವಿಚಾರಣೆಯಲ್ಲಿ ಆದಂಥದ್ದೇನು ಇವತ್ತು ಅಂತ ಈಗಾಗಲೇ ನೋಡಿ. ಒಂದ್ ಕಡೆ ಈಗಾಗಲೇ ಕೋರ್ಟ್ ಏನ್ ಹೇಳ್ಬಿಟ್ಟಿದೆ, ಸಾಕ್ಷಿಗಳ ಟ್ರಯಲ್ ನಡೀತಾ ಇದೆ, 1 ವರ್ಷ ಏನ್ ವಿಚಾರಣೆ ಮುಗಿಯುವವರೆಗೂ ಕೂಡ ನೀವು ಬೇಲ್ಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಅದರ ಜೊತೆಗೆ ಮಾಫಿ ಸಾಕ್ಷಿಯ ಟೆನ್ಷನ್ ಕೂಡ ಮತ್ತೊಂದು ಕಡೆ. ಈಗ ಅದರ ಜೊತೆಗೆ ಇವತ್ತು ದರ್ಶನ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಏನು ಅಂತ ಅಂದ್ರೆ ರತ್ನಪ್ರಭಾ ಪಾಟಿ ಸವಾಲು ಕೋರಿದ್ದಂತ ಅರ್ಜಿ, ರೇಣುಕಾಸ್ವಾಮಿ ತಾಯಿಯ ಮರು ವಿಚಾರಣೆಗೆ ಕೋರಿದ್ದ ಅರ್ಜಿ ಇದೀಗ ವಜಾ ಆಗಿದೆ. ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದ ಅರ್ಜಿ ವಜಾ ಮಾಡಿದ ಹೈಕೋರ್ಟ್. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಇವತ್ತು. ಪಾಟಿ ಸವಾಲು ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಬಿಗ್ ಹಿನ್ನಡೆಯಾಗಿದೆ. ರತ್ನಪ್ರಭಾ ಪಾಟಿ ಸವಾಲು ಕೋರಿದ್ದಂತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರತ್ನಪ್ರಭಾ ಪಾಟಿ ಸವಾಲು ಕೋರಿದ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ. ಏನಿದು ಕ್ರಾಸ್ ಎಕ್ಸಾಮಿನೇಷನ್ ಕೇಸ್ ಅಂತ ನೋಡಿದಾಗ ತನಿಖಾಧಿಕಾರಿಗಳ ಮುಂದೆ ರತ್ನಪ್ರಭಾ ನೀಡಿದಂತ ಹೇಳಿಕೆಗಳಾಗಿರ್ಬೋದು, ಬಟ್ ಡಿಜಿಟಲ್ ತಾಂತ್ರಿಕ ದಾಖಲೆಗಳಿಗೆ ಸಂಪೂರ್ಣ ತದ್ವಿರುದ್ಧ ಇದೆ, ಒಂದೇ ರೀತಿಯಾಗಿ ಇಲ್ಲ. ಮಗನ ಮೊಬೈಲ್ ಹಾಗೂ ಫೋನ್ ಕರೆ ಬಗ್ಗೆ ಭಿನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರತ್ನಪ್ರಭಾ. ಪೊಲೀಸರ ಮುಂದೆ ಹೇಳಿದ್ದಕ್ಕೂ ಕೋರ್ಟ್ನಲ್ಲಿ ಹೇಳಿದ್ದಕ್ಕೂ ವ್ಯತ್ಯಾಸ ಇದೆ. ಹೀಗಂತ ವಾದಿಸಿದ್ದಂತಹ ನ್ಯಾಯಾಧೀಶರು ಈಗಾಗಲೇ ನೋಡಿ ರತ್ನಪ್ರಭಾ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಡಿಜಿಟಲ್ ಹಾಗೂ ತಾಂತ್ರಿಕವಾಗಿ ನೀಡಿದಂತಹ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಹಿನ್ನಡೆ ಆಗಿರುವಂತದ್ದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಈಗಾಗಲೇ ದರ್ಶನ್ ಕೇಸ್ ವಿಚಾರಣೆ ಏನ್ ನಡೀತಾ ಇದೆ ಅಲ್ಲ, ಇದರಲ್ಲಿ ಸಾಕ್ಷಿಗಳ ಟ್ರಯಲ್ ಕೂಡ ನಡೀತಾ ಇದೆ. ಬಟ್ ಇವತ್ತು ರತ್ನಪ್ರಭಾ ಪಾಟಿ ಸವಾಲು ಕೋರಿದಂತ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಪ್ರಾಸಿಕ್ಯೂಷನ್ ಅವರು ಒಂದು ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರನ್ನ ಮರು ವಿಚಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಆ ಒಂದು ಅರ್ಜಿಯನ್ನ ಇವತ್ತು ಹೈಕೋರ್ಟ್ ಡಿಸ್ಮಿಸ್ ಮಾಡಿರುವಂತದ್ದು. ಅಂದ್ರೆ ಈ ಒಂದು ವಿಚಾರದಲ್ಲಿ ಮತ್ತೆ ಅವರನ್ನ ಏನು ವಿಚಾರಣೆ ಮಾಡೋಕೆ ಅವಕಾಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ವಜಾವನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ನಾವು, ಯಾಕಂದ್ರೆ ಈ ಬಗ್ಗೆ ಈಗಾಗಲೇ ಏನಂದ್ರೆ ಸೆಷನ್ಸ್ ಕೋರ್ಟ್ ನಲ್ಲೂ ಸಹ ಪ್ರಾಸಿಕ್ಯೂಷನ್ ಅವರು ನಾವು ಅವರ ತಾಯಿಯನ್ನ ವಿಚಾರಣೆ ಮಾಡಬೇಕು. ಕೆಲವೊಂದಷ್ಟು ಪ್ರಶ್ನೆಗಳಿಗೆ, ಅಂದ್ರೆ ಭಾಗಶಃ ಎಲ್ಲ ಆ ಪ್ರಶ್ನೆಗಳಿಗೂ ಅಲ್ಲ, ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಆರೋಪಿಗಳಿಗೆ ಸಹಕಾರಿ ಆಗುವಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಸಿಕ್ಯೂಷನ್ ಆರೋಪವಾಗಿರುವಂತದ್ದು. ಮತ್ತೆ ಚೀಫ್ ಎಕ್ಸಾಮಿನೇಷನ್ ಮಾಡುವಂತದ್ದು ಇರುವಂತದ್ದು, ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಅವರ ತಾಯಿಯ ಹೇಳಿಕೆಗಳು ಒಂದು ರೀತಿ ಆ ಪ್ರಾಸಿಕ್ಯೂಷನ್ಗೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಅಭಿಪ್ರಾಯ ಆಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಕಳೆದ ಫೆಬ್ರವರಿಯಲ್ಲಿ ಈ ಬಗ್ಗೆ ಒಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರ ತಾಯಿ ಒಂದು ವಿಚಾರಣೆ ಈ ರೀತಿಯ ವ್ಯತಿರಿಕ್ತವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದನ್ನ ಪ್ರಶ್ನೆ ಮಾಡಿ ಸೆಷನ್ಸ್ ಕೋರ್ಟ್ ನಲ್ಲೇ ಪ್ರಾಸಿಕ್ಯೂಷನ್ ಪರ ವಕೀಲರು ಸಹ ಒಂದು ಪ್ರಶ್ನೆಯನ್ನ ಮಾಡಿದ್ರು. ಯಾಕಂದ್ರೆ ನಾವು ಅವರ ತಾಯಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ, ಮತ್ತೆ ಅದು ಒಂದು ರೀತಿ ಎಲ್ಲೋ ಒಂದ್ ಕಡೆ ಕಾಂಟ್ರಡಿಕ್ಟ್ಸ್ ಬೇರೆ 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 ತರ ಇರುವಂತದ್ದು. ಆದ್ರೆ ಆರೋಪಿಗಳಿಗೆ ಸಹಕಾರಿ ಆಗುವಂತಹ ರೀತಿಯಲ್ಲಿ, ಅಂದ್ರೆ ಎಲ್ಲಾ ಏನು ಸಹ ಸಹಕಾರಿಯಾಗಿ ರೀತಿಯಲ್ಲಿ ಇಲ್ಲ, ಆದ್ರೆ ಕೆಲವೊಂದಷ್ಟು ಪ್ರಶ್ನೆಗಳು ಮಾತ್ರ ಸಹಕಾರಿಯಾಗುವ ನಿಟ್ಟಿನಲ್ಲಿ ಅವರ ತಾಯಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಕೆಲವೊಂದಷ್ಟು ನಮ್ಗೆ ಕ್ಲಾರಿಫೈ ತಗೋಬೇಕು, ಮತ್ತೆ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ವಾದ ಆಗಿರುವಂತದ್ದು. ಅದನ್ನ ಅವ್ರು ಸೆಷನ್ಸ್ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ರು, ಆದ್ರೆ ಸೆಷನ್ಸ್ ಕೋರ್ಟ್ ಅದಕ್ಕೆ ರಿಜೆಕ್ಟ್ ಮಾಡಿತ್ತು. ಯಾಕಂದ್ರೆ ಒಂದೇ ಸಲ ಮಾತ್ರ ಈ ರೀತಿಯ ವಿಚಾರಣೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪ್ರಶ್ನೆ ಮಾಡಿ ಇದೀಗ ಮತ್ತೆ ಹೈಕೋರ್ಟ್ಗೂ ಸಹ ಹೋಗಿದ್ರು. ಹೈಕೋರ್ಟ್ ನಲ್ಲೂ ಸಹ ಇದೀಗ ಆ ಪ್ರಾಸಿಕ್ಯೂಷನ್ಗೆ ಹಿನ್ನಡೆ ಆಗಿರುವಂತದ್ದು. ಆದ್ರೂ ಸಹ ಪ್ರಾಸಿಕ್ಯೂಷನ್ಗೆ ಅವರ ತಾಯಿಯ ಒಂದು ಹೇಳಿಕೆ ಏನಿರುತ್ತೆ ಅದಕ್ಕೆ ಆ ಒಂದು ಹೇಳಿಕೆನೇ ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಕೊಡಿಸುತ್ತೆ ಅನ್ನೋದನ್ನ ಸಹ ಹೇಳಕ್ಕಾಗಲ್ಲ. ಆದ್ರೆ ಬೇರೆ ಬೇರೆ ಸಾಕ್ಷಿಗಳು ಇನ್ನೂ ಸಹ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಈ ಒಂದು ಅರ್ಜಿ ಏನಿದೆ, ಅರ್ಜಿ ಪ್ರಾಸಿಕ್ಯೂಷನ್ ಸಲ್ಲಿಸಿದಂತ ಅರ್ಜಿ ವಜಾ ಆಗಿರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.